ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕುಮಾರ ಗುಡ್ ಹ್ಯಾಬಿ ಲೀಲಾ ಕುಮಾರ್ ಯೂಟ್ಯೂಬ್ ಚಾನಲ್ ಇಂದ. ಈ ಕಲ್ಲಿನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಹೂವು ಆ ಕಲ್ಲಿನ ಮುಂದೆ ಇಟ್ಟು ನಮಸ್ಕಾರ ಮಾಡ್ಕೊತೀನಿ. ಈ ಕಲ್ಲಿನ ಹೆಸರೇನು, ಈ ಕಲ್ಲಿನ ಮಹತ್ವವೇನು, ಈ ಕಲ್ಲಿನ ವಿಶೇಷವೇನು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈ ಕಲ್ಲಿನ ಹೆಸರೇ ಕರುಗಲ್ಲು. ಕರುಗಲ್ಲು ಒಂದು ಹೊಸ ಊರು ರಚನೆ ಆಗೋದಕ್ಕಿಂತ ಮುಂಚೆ ಹಿರಿಯರೆಲ್ಲ ಸೇರಿ ಒಂದು ಜಾಗ ಗುರುತಿಸಿ ಆ ಜಾಗನ ಒಬ್ಬ ಒಳ್ಳೆ ಶ್ರೇಷ್ಠೆಯ ವ್ಯಕ್ತಿ ಅಂದರೆ ಪೂಜಾರ್, ಹೈನರು ಅಥವಾ ಪುರೋಹಿತರಿಂದ ಪೂಜೆ ಮಾಡಿಸಿ ಪಾಯ ತೆಗೆಯುತ್ತಿದ್ರು. ಆಗ ಊರಿನೆಲ್ಲ ಜನ ಸೇರಿ ಹುಗ್ಗಿ ಹಬ್ಬ, ಸಿಹಿ ಹಬ್ಬ ಮಾಡಿಕೊಂಡು ಊಟ ಮಾಡ್ತಿದ್ರು. ಈ ಕಲ್ಲು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದ್ರೆ, ಊರಿನಲ್ಲಿ ವಾಸ ಮಾಡುವ ಯಾವ ಕುಟುಂಬಕ್ಕೆ, ಮನುಷ್ಯರಿಗೆ, ಸಾಕುವ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದೆ ಇರಲಿ ಅಂತ, ಹಾಗೂ ಆ ಗ್ರಾಮ ಸಮೃದ್ಧಿಯಾಗಿ ಬೆಳೆಯಲಿ ಅಂತ. ಈಗಲೂ ಸಹ ಕರುಗಲ್ಲಿಗೆ 101 ಬಿಂದಿಗೆ ನೀರಿನಿಂದ ತೊಳೆದು ಗಂಧದಿಂದ ಲೇಪನ ಮಾಡಿ ಹಾಗೆ 101 ತರಹದ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ ಗ್ರಾಮಕ್ಕೆ ಯಾವ ತರಹದ ತೊಂದರೆ ಆಗದೆ ಒಳ್ಳೆಯ ಮಳೆ ಬೆಳೆ ಸಮೃದ್ಧಿಯಾಗಿರುತ್ತದೆ. ಅಲ್ಲಿ ವಾಸ ಮಾಡುವ ಮನುಷ್ಯರಿಗೆ, ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತರದ ಅನಾರೋಗ್ಯ ಕಾಡುವುದಿಲ್ಲ. ಮಕ್ಕಳಿಗೆ ಯಾವುದೇ ತರದ ಕಾಯಿಲೆಗಳು ಬಂದರೂ ಸಹ ಕರುಗಲ್ಲಿಗೆ ಪೂಜೆ ಮಾಡ್ಕೊಂಡು ಬಂದು ಮೊಸರನ್ನ ಇಟ್ಟರೆ ಸಾಕು, ಕಾಯಿಲೆಗಳು ವಾಸ ಮಾಡುವ ಪ್ರತೀತಿ ಇತ್ತು ಹಿಂದಿನ ಕಾಲದಲ್ಲಿ, ಈಗಲೂ ಇದೆ. ಆ ಕರುಗಲ್ಲು ಲಿಪಿಯ ನೋಡಿ ನಿಮ್ಗೆ ಅರ್ಥ ಆದ್ರೆ ಕಾಮೆಂಟ್ ಮಾಡಿ. ಈ ಕಲ್ಲಿನ ವಿಡಿಯೋ ಮಾಡುತ್ತಿರೋದು SM ಗೊಲ್ಲಳ್ಳಿ ಮಧುಗಿರಿ ತಾಲೂಕಿನಿಂದ. ನಮ್ಮ ಚಾನಲ್ ನಿಂದ ನಿಮಗೆ ಇನ್ನೂ ಒಳ್ಳೊಳ್ಳೆಯ ವಿಷಯಗಳು ಅಂದರೆ ಜೀವನ ಖುಷಿಯಾಗಿರಬೇಕಾದ್ರೆ ಯಾವ ವಿಷಯಗಳು ಅವಶ್ಯಕತೆಯೋ ಅವೆಲ್ಲ ವಿಷಯ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಆದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ 1000 ಸಬ್ಸ್ಕ್ರೈಬರ್ ಹಾಗೂ ನನ್ನ ವಿಡಿಯೋ ಅಟ್ಲೀಸ್ಟ್ 4000 ಗಂಟೆ ನೋಡಿರ್ಬೇಕು. ಅವಾಗ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ನಿಮ್ಮಗಳ ಸಹಕಾರ ಇರಲಿ, ಪ್ರೀತಿ ಇರಲಿ ಅಂತ ಕೇಳ್ಕಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಜೈ ಶ್ರೀರಾಮ್, ಜೈ ಬಜರಂಗಿ ಬಲಿ.